ಇತ್ತೀಚಿನ ದಿನಗಳಲ್ಲಿ ಶುಗರ್ ಅನ್ನೋ ಪದ ಎಷ್ಟು ಕಾಮನ್ ಆಗಿದೆ ಅಂದರೆ ಹೈಸ್ಕೂಲ್ ಮಕ್ಕಳು ಕೆಲವೊಂದಷ್ಟೊಂದು ಇನ್ನು ಪ್ರೈಮರಿ ಮಕ್ಕಳಿಂದ ಇಟ್ಕೊಂಡು ಯಂಗ್ ಏಜು ದೊಡ್ಡವರು ಏಜ್ ಲಿಮಿಟ್ ಇಲ್ಲದೆ ಬರ್ತಿರೋ ಡಿಸೀಸ್ ಅಂತಂದರೆ ಶುಗರು. ಸೊ ಇದಕ್ಕೆ ನಾವು ಡಯಾಬಿಟೀಸ್ ಅಂತ ಹೇಳ್ತೀವಿ, ಮತ್ತು ಆಯುರ್ವೇದದಲ್ಲಿ ಮಧುಮೇಹ ಅಂತ ಹೇಳ್ತೀವಿ, ಪ್ರಮೇಹ ಅಂತಲೂ ಹೇಳ್ತೀವಿ, ಮಧುಮೇಹ ಅಂತಲೂ ಹೇಳ್ತೀವಿ. ಏನಕ್ಕಪ್ಪ ಇಷ್ಟೊಂದು ಶುಗರ್ ತುಂಬ ಕಾಮನ್ ಆಗ್ತಿರೋದು, ಯಾಕೆ ಇಷ್ಟೊಂದು ಎಲ್ರಿಗೂ ಇದು ಡಿಸೀಸ್ ಅಂತ, ಲೈಕ್ ಇದು ಡಿಸೀಸ್ ಅಂತಲೂ ಹೇಳೋಕ್ಕಾಗಲ್ಲ, ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆ್ಯಕ್ಚುಲಿ, ನಿಮ್ಮ ಲೈಫ್ ಸ್ಟೈಲಿಂದ ಬರ್ತಿರೋದು. ಆದರೆ ಏನಕ್ಕೆ ಇಷ್ಟೊಂದು ಕಾಮನ್ ಆಗ್ತಿರೋದು ಅಂತ ನೀವು ಯೋಚನೆ ಮಾಡಿದಾಗ ಹೇಳೋದೇನೆಂದರೆ, ಒಂದು ಪ್ರಾಪರ್ ಸ್ಲೀಪ್ ಶೆಡ್ಯೂಲು, ಒಂದು ಎಷ್ಟು ನೀವು ಕರೆಕ್ಟಾಗಿ ನಿದ್ದೆ ಮಾಡ್ತೀರಾ, ನಿಮ್ಮ ಬಾಡಿಗೆ ಎಷ್ಟು ರೆಸ್ಟ್ ಸಿಗುತ್ತೆ, ಅಷ್ಟು ನಿಮ್ಮ ಬಾಡಿ ನೆಕ್ಸ್ಟ್ ಡೇ ರಿಫ್ರೆಶಿಂಗ್ ಇರುತ್ತೆ ಆ್ಯಂಡ್ ಅಷ್ಟು ಹೆಲ್ದಿಯಾಗಿರುತ್ತೆ. ಸೊ ಡ್ಯಾಮೇಜ್ ಸೆಲ್ಸ್ ಎಲ್ಲ ವಾಪಸ್ ಅದಕ್ಕೆ ಹೀಲ್ ಆಗಬೇಕು ಅಂತಂದರೆ ಯು ಆರ್ ರೆಸ್ಟಿಂಗ್ ಪೀರಿಯಡಲ್ಲೇ ಆಗೋದು. ಆ್ಯಂಡ್ ಫುಡ್ ಹ್ಯಾಬಿಟ್ಸು ವೆರಿ ಇಂಪಾರ್ಟೆಂಟ್. ಫುಡ್ ಹ್ಯಾಬಿಟಲ್ಲಿ ಏನಾಗುತ್ತೆ ಹೇಳಿ, ನೀವೇನು ಊಟ ಮಾಡ್ತೀರಾ ಅದು ನಿಮಗೆ ನಿಮ್ಮ ಬಾಡಿಗೆ ಅದೇ ನ್ಯೂಟ್ರಿಷನ್ ಆಗಿ ಸಿಗುತ್ತೆ. ಸೊ ಇವಾಗಿಂದೆಲ್ಲ ಕೆಮಿಕಲ್ ಬೇಸ್ ಅಂತ ಹೇಳಿ ಇನ್ನೂ ತರಕಾರಿಯಿಂದ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲದರಲ್ಲೂ ಜಂಕ್ಸ್ ಇದೆ, ಎಲ್ಲದರಲ್ಲೂ ಒಂಥರ ಅಡಲ್ಟ್ರೇಟೆಡ್ ಇದೆ, ಇಲ್ಲ ಫುಡ್ ಪ್ರಿಸರ್ವೇಟಿವ್ಸ್ ಆಗಲಿ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಬೇಸ್ಡ್ ಬರೋದ್ರಿಂದ ಫುಡ್ಡು ಡೈಜೆಸ್ಟು ಬಾಡಿಲಿ ಆಗ್ತಾ ಇರೋದು ತುಂಬ ಕಡಿಮೆ, ಇಂಡೈಜೆಷನ್ ಆಗ್ತಿರೋದು. ಸೊ ಒಂದು ಪ್ರಾಪರ್ ಡೈಜೆಷನ್ ಆಗಲ್ಲ, ಪ್ರಾಪರ್ ಅಬ್ಸಾರ್ಬ್ ಆಗಲ್ಲ ಊಟ ಮಾಡಿರೋ ಫುಡ್ ಅಂದಾಗ, ಅದು ಗ್ಲೂಕೋಸ್ ಆಗಿ ಬಾಡಿಲೇ ಸ್ಟೋರ್ ಆಗುತ್ತೆ. ಸೊ ನಿಮ್ಮ ಬಾಡಿಲಿ ಸ್ಟೋರ್ ಆದಾಗ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಶುಗರ್ ಅನ್ನೋ ಡಿಸೀಸ್ ಬರುತ್ತೆ. ಇದಕ್ಕೆ ನಾನು ಜನರಲ್ ಆಗಿ ಅಂದರೆ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ ಏನೆಲ್ಲ ಮಾಡಬಹುದು ಪ್ರಿವೆಂಟ್ ಮಾಡೋಕ್ಕೆ ಅಂತಂದರೆ, ಕಾಮನ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ. ಯಾಕಂದರೆ ಎಕ್ಸಸೈಸು ನಿಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡುತ್ತೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ಅದಕ್ಕೆ ಬಿಟ್ಟು ಬೇರೆ ಏನಾದರೂ ನಿಮಗೆ ಹ್ಯಾಬಿಟ್ಸ್ ಇದ್ದರೆ ಅದಕ್ಕೂ ಕೂಡ ಹೋಗಿಬಿಡುತ್ತೆ. ವೆರಿ ಕನ್ಸರ್ನಿಂಗ್ ಥಿಂಗ್ ಅಂತಂದರೆ, ಯಂಗ್ ಮಕ್ಕಳೆಲ್ಲ ಒಂಥರ ಬ್ಯಾಡ್ ಹ್ಯಾಬಿಟ್ಸಿಗೆ ತುಂಬ ಬೇಗ ಅಡಿಕ್ಟ್ ಆಗ್ತಿದ್ದಾರೆ. ಅಂದರೆ ಕಾಲೇಜ್ ಹುಡುಗರಾಗಿರ್ಬೋದು ಅಥವಾ ಸ್ಕೂಲ್ ಗೋಯಿಂಗ್ ಇರ್ಬೋದು, ಜಂಕ್ ಈಟಿಂಗ್ ಈಸ್ ನಥಿಂಗ್ ಬಟ್ ಅ ಬ್ಯಾಡ್ ಹ್ಯಾಬಿಟ್ ಟು. ಅಂದರೆ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡೋದು ನಿಲ್ಲಿಸ್ಬಿಡಿ, ಕುರ್ಕುರೆ ಕೊಡೋದು ನಿಲ್ಲಿಸ್ಬಿಡಿ, ಅಂದರೆ ಚಿಪ್ಸು ಹೊರಗಡೆದೆಲ್ಲ ಎಕ್ಸ್ಟ್ರಾ ಫ್ರೈಡು, ಮೋಮೋಸು, ಬ್ರೆಡ್, ಪಿಜ್ಜಾ ಅಂದ್ಕೊಂಡು ಡೇ ಟು ಡೇ ಲೈಫಲ್ಲಿ ರೆಡ್ಯೂಸ್ ಯುವರ್ ಔಟ್ ಸೋರ್ಸ್ ಆಫ್ ಫುಡ್. ಅಂತಂದರೆ ಹೊರಗಡೆದೇನು ಊಟ ಇದೆ ಅದನ್ನು ಆಲ್ಮೋಸ್ಟ್ ಸ್ವಲ್ಪ ರೆಡ್ಯೂಸ್ ಮಾಡಿ, ಮನೆಯಲ್ಲೇ ಬೇಯಿಸಿ ಮಾಡಿರೋ ಊಟ ಸ್ಟಾರ್ಟ್ ಮಾಡಿ. ಮನೇಲಿ ಮಾಡಿರೋದಾದರೂ ಫ್ರೈಡ್ ಜಾಸ್ತಿ ಬೇಡ, ಬೇಯಿಸಿ ಮಾಡಬೇಕು. ಅಂತಂದರೆ ಯಾವುದೇ ರೈಸ್ ವೆಜಿಟೇಬಲ್ಸ್ ಆಗ್ಬೋದು, ಇಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಏನೇ ಒಂದು ಮನೆಯಿಂದ ಮಾಡಿರೋದಾದರೆ ಹೆಲ್ದಿ ಫುಡ್ ಅಂತ ಹೇಳ್ತೇನೆ. ಅದರ್ ಥಿಂಗ್ಸಲ್ಲೂ ಕೆಲವೊಂದು ಸ್ಲೀಪ್ ಸೈಕಲ್ಲು ಮೇಂಟೈನ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಫುಡ್ ಹ್ಯಾಬಿಟ್ ನೋಡ್ಕೋಬೇಕು. ಆ್ಯಂಡ್ ಮೇಕ್ ಶ್ಯೂರ್, ಕೆಲವ್ರಿಗೆ ಈಗ ಗೊತ್ತಿಲ್ಲ, ಈಗ ಮಕ್ಕಳಿಗೆಲ್ಲ ತಾಯಿಯರೇ ಹಾಕ್ತಿರೋ ಒಂದು ಕೆಟ್ಟ ಹ್ಯಾಬಿಟ್ ಅಂದರೆ, ಮಕ್ಕಳು ಆಟ ಆಡ್ತಿಲ್ಲ, ಲೈಕ್ ಮಕ್ಕಳು ಊಟ ಮಾಡ್ತಿಲ್ಲ ಅಂದರೆ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. ಮಕ್ಕಳಿಗದು ಜ್ಞಾನ ಇಲ್ಲ, ಅದು ಎಷ್ಟು ಊಟ ಮಾಡ್ತಿದೆ, ಏನು ಊಟ ಮಾಡ್ತಿದೆ ಅಂತ ಏನೂ ಗೊತ್ತಾಗಲ್ಲ, ಯಾಕಂದರೆ ಮೊಬೈಲ್ ಇರುತ್ತೆ ಕೈಯಲ್ಲಿ. ಅದನ್ನು ಮೊಬೈಲ್ ನೋಡ್ಕೊಂಡು ತಿನ್ನೋದ್ರಿಂದ ಒಂದು ಆ ಮಕ್ಕಳಿಗೂ ಆ ಬ್ರೈನ್ ಕ್ಯಾಪ್ಚರ್ ಆಗಲ್ಲ. ಸೊ ನಿಮ್ಮ ಬ್ರೈನ್ ಆಗಲಿ ಅಥವಾ ಮಕ್ಕಳ ಬ್ರೈನ್ ಆಗಲಿ ಸೆನ್ಸ್ ಮಾಡಬೇಕು ಅಂದರೆ ಅದರದ್ದೆಲ್ಲ ಏನು ಇಂದ್ರಿಯಾಸ್ ಅಂತ ಹೇಳ್ತೀವಲ್ವ, ಪಂಚೇಂದ್ರಿಯ, ಜ್ಞಾನೇಂದ್ರಿಯ ಏನಿರಬೇಕು, ಫೋಕಸ್ಡ್ ಆಗಿರಬೇಕು ಅಂದಮೇಲೆ. ಅದಕ್ಕೆ ಮೊದಲೆಲ್ಲ ಜನ ಹೇಳ್ತಿದ್ರು, ನಮ್ಮದು ಹಿರಿಯರೆಲ್ಲ ಏನು ಹೇಳ್ತಿದ್ರು, ಊಟ ಮಾಡುವಾಗ ಮಾತಾಡಬೇಡಿ, ನಗಬೇಡಿ, ಅದನ್ನು ಕೆಲಸ ಮಾಡಬೇಡಿ, ಊಟ ಮಾಡುವಾಗ ಊಟ ಮಾಡಿ, ಅಂದರೆ ಒಂದು ಕೆಲಸ ಮಾಡುವಾಗ ಒಂದೇ ಕೆಲಸ ಮಾಡಿ ಅಂತ ಏನು ಹೇಳ್ತಿದ್ರಲ್ವ, ಅದಕ್ಕೆ ಒನ್ಸ್ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತು ಅಂತಂದರೆ ನೀವು ಅದನ್ನೆಲ್ಲ ಹೀಲ್ ಆಗುತ್ತೆ, ಕರೆಕ್ಟಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಕೆಲವರು ಊಟ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಟೈಮಿಗೆ ಊಟ ಮಾಡಲ್ಲ, ಮಾಡಿದರೆ ಒಂದು ತೀರಾ ಜಾಸ್ತಿ ಊಟ ಮಾಡ್ತಾರೆ, ಇಲ್ಲ ತೀರಾ ಕಡಿಮೆ ಊಟ ಮಾಡ್ತಾರೆ. ಯಾವುದೋ ಒಂದು ಇಷ್ಟ ಅಂತ ಅತಿಯಾಗಿ ತಿಂದರೂ ತೊಂದರೆನೇ ಆಗೋದು. ಸೊ ಹಾಗಾಗಿ ಎಲ್ಲ ಲಿಮಿಟಲ್ಲಿ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇದು ಪ್ರಿವೆನ್ಷನ್ ಮೆಥಡ್ ನಾನು ಹೇಳಿದ್ದು. ಈಗ ಆಲ್ರೆಡಿ ನನಗೆ ಡಯಾಬಿಟೀಸ್ ಇದೆ, ನಾನು ಅದನ್ನು ರಿವರ್ಸ್ ಮಾಡಬೇಕು, ನಾನು ಅದರಿಂದ ಮುಕ್ತಿ ತಗೋಬೇಕು ಅಂತಂದರೆ ನೀವು ಏನು ಮಾಡ್ಬೋದು ಅಂತ ನಾನು ಹೇಳಿದರೆ, ಆಯುರ್ಬ್ರಹ್ಮ ವೆಲ್ನೆಸ್ ಅವರ ಹೊಸದೊಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ, ಆರ್ಮೇಹ ಅಂತ. ಆರ್ಮೇಹ ಅಂದರೆ ರಿವರ್ಸ್ ಮಧುಮೇಹ, ಅಂದರೆ ನಿಮಗೆ ರಿವರ್ಸಿಂಗ್ ಡಯಾಬಿಟೀಸ್ ಅಂತಲೇ ಮಾಡೋದು. ಸೊ ಇದು ಬಂದುಬಿಟ್ಟು ಕಾಂಬಿನೇಷನಲ್ಲಿರೋದು. ಏನು ಅಂದರೆ ಒಂದು ಪೌಡ್ರ್ ಫಾರ್ಮು, ಇನ್ನೊಂದು ಕಷಾಯ ಫಾರ್ಮು. ಕಷಾಯ ಅಂದರೆ ಕಹಿ ಇರುತ್ತೆ, ಆಯುರ್ವೇದಿಕ್ದು ಗೊತ್ತು. ಸೊ ಇದು ಏನು ಮಾಡುತ್ತೆ ಇದರಲ್ಲಿ ಅಂತಂದರೆ,
ಮೇಯ್ನಾಗಿ ಇದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಇಂಪ್ರೂವ್ ಮಾಡುತ್ತೆ. ಸೊ ನಿಮ್ಮದು ಏನೆಲ್ಲ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ ಇದೆ ಅದರಿಂದ ಫಸ್ಟ್ ಬೇಸಿಕಲಿ ಅದನ್ನು ಬಾಡಿಯಿಂದ ಹೊರಗೆ ಹಾಕುತ್ತೆ. ಸೊ ಬಾಡಿ ಆಲ್ಮೋಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ವಾಟ್ ಎವರ್ ದ ಡೆಪಾಸಿಟೆಡ್ ಗ್ಲೂಕೋಸ್ ಇರುತ್ತಲ್ವ ನಿಮ್ಮ ಬಾಡೀಲಿ ಅದು ಬ್ರೇಕ್ ಡೌನ್ ಮಾಡುತ್ತೆ. ಸೊ ಡೆಪಾಸಿಟೆಡ್ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ಅದಕ್ಕೆ ಫರ್ದರ್ ಎನರ್ಜಿ ಥರ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಎಕ್ಸೆಸಿವ್ ಇರೋದನ್ನು ಬಾಡಿಯಿಂದ ಹೊರಗೆ ಹಾಕತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮದು ಫ್ಯಾಟ್, ನಿಮ್ಮದು ಬ್ಯಾಡ್ ಕೊಲೆಸ್ಟ್ರಾಲು ಅದೆಲ್ಲ ಬ್ರೇಕ್ ಡೌನ್ ಆಗುತ್ತೆ. ಸೊ ಅದರಿಂದ ನಿಮಗೆ ರಿವರ್ಸ್ ಆಗುತ್ತೆ ಮಧುಮೇಹ. ಆಮೇಲೆ ಮುಂದು ಪ್ರಮೇಹದಲ್ಲಿ ಅಂದರೆ ಲೈಕ್ ಮಧುಮೇಹದಲ್ಲಿ ಕಾಮನಾಗಿ ಬರೋ ಸಿಮ್ಟಮ್ಸ್ ಏನು ಅಂತಂದರೆ ಜಾಸ್ತಿ ಯೂರಿನೇಷನ್ಗೆ ಹೋಗೋದು, ತುಂಬ ಬಾಯಿ ಒಣಗೋದು, ಆ್ಯಂಡ್ ಫ್ರೀಕ್ವೆಂಟ್ ನೀರು ಕುಡಿಬೇಕು ಅನಿಸೋದು, ಆ್ಯಂಡ್ ಅನ್ನೆಸೆಸರಿ ಲೆಥಾರ್ಜಿಕ್ ಇರ್ತೀರ, ಅಂದರೆ ಏನು ಕೆಲಸ ಮಾಡಿರಲ್ಲ ಸ್ಟಿಲ್ ಯು ಆರ್ ಟಯರ್ಡ್, ಈ ಥರ ತುಂಬ ಸಿಮ್ಟಮ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ ನಾವು ಈ ಮೆಡಿಸಿನ್ನ ಕೊಡ್ತೀವಿ. ಇದ್ರ ಜೊತೆ ಕಾಂಬಿನೇಷನಲ್ಲಿ SK ಪವರ್ ಪ್ಲಸ್ ಕೂಡ ಕೊಡ್ತೀವಿ. ಇದಕ್ಕೆ ಈ ಸಿಮ್ಟಮ್ಸ್ ಇರೋರು ಕೂಡ ನೀವು ಇದು ತೊಗೋಬೋದು. ಇದಲ್ಲದೆ ಯಾರೆಲ್ಲ ಪ್ರೀ ಡಯಾಬಿಟಿಕ್ ಅಂತ ಇದ್ದೀರಲ್ವ, ಅಂದರೆ ನಿಮ್ಮದು ಡಯಾಬಿಟಿಕ್, ನಿಮ್ಮದು ಶುಗರ್ ಲೆವೆಲ್ ಏನಿದೆ ರೇಂಜಲ್ಲಿದೆ, ಚೂರು ದಾಟಿದರೆ ನೀವು ಡಯಾಬಿಟಿಕ್ ಆಗ್ತೀರಾ ಅಂತ ಹೇಳ್ತಾರಲ್ವ, ಅಂಥವ್ರು ಕೂಡ ಈ ಮೆಡಿಸಿನ್ನ ತೊಗೋಬೋದು. ಇದಕ್ಕೆ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ. ಮತ್ತು ಹೇಗೆ ತಗೊಳ್ಳೋದು ಮತ್ತು ಯಾರಿಗೆ ಎಷ್ಟು ಡೋಸೇಜ್ ಅಂತ ನೀವು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಪ್ರಕೃತಿ ಮತ್ತು ನಿಮ್ಮ ಬಾಡಿ ವೆಯ್ಟ್ ಎಲ್ಲ ಅಸೆಸ್ ಮಾಡಿ. ಸಿಮ್ಟಮ್ಸಿಂದ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ನಾವೊಂದು ಅವ್ರಿಗೆ ಟೆಸ್ಟ್ ಹೇಳ್ತೀವಿ, FBS, PPBS ಅಂತ. FBS ಫಾಸ್ಟಿಂಗ್ ಬ್ಲಡ್ ಶುಗರು, PPBS ಪೋಸ್ಟ್ ಪ್ರ್ಯಾಂಡಿಯಲ್, ಅಂದರೆ ಊಟಕ್ಕಿಂತ ಮುಂಚೆ ಮತ್ತು ಊಟ ಆದಮೇಲೆ ಬ್ಲಡ್ ಶುಗರ್ ಮಾಡ್ತಾರೆ. ಅದು ನಿಮಗೆ ಸಡನ್ ಇವತ್ತು ಡ್ಯೂಟಿ ಡೇಗೆ ಮಾತ್ರ ಕೌಂಟ್ ಆಗುತ್ತೆ ಅಂತ ಅಂದ್ಕೊಡಿ. ಬಟ್ ನಿಮಗೆ ಕನ್ಫರ್ಮೇಷನ್ ಬೇಕು ಅಂದರೆ ನಾವು HbA1c ಮಾಡ್ತೀವಿ. ಅದೇನಾಗುತ್ತೆ, ಅದರಲ್ಲಿ 3 ಮಂತ್ಸು ನಿಮ್ಮದು ಬಾಡಿ ಶುಗರ್ ಲೆವೆಲ್ ಅದರಲ್ಲಿ ಕೌಂಟ್ ಆಗಿರುತ್ತೆ. ಸೊ ನೀವು ಡಯಾಬಿಟಿಕ್ ಇದ್ದೀರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅದೊಂದು ಟೆಸ್ಟ್ ಮಾಡಿದರೆ ಸಾಕು. ಅದ್ರ ರೇಂಜ್ ನೋಡ್ಕೊಂಡ್ಬಿಟ್ಟು ನಾವು ಹೇಳ್ತೀವಿ ನೀವು ಡಯಾಬಿಟಿಕ್ ಹೌದಾ ಅಲ್ವಾ ಅಂತ. ಓಕೆ. ಸೊ ಕೆಲವ್ರು ಹೇಳ್ತಾರೆ ಶುಗರ್ ತಿಂದರೆ ಶುಗರ್ ಬರುತ್ತೆ ಅಂತ. ಆ ಥರ ಇಲ್ಲ. ನೀವು ಶುಗರ್ ಹೇಗೆ ಅಂದರೆ ನೀವು ತಿನ್ನೋ ಹ್ಯಾಬಿಟ್ ಪ್ರಾಪರ್ ಇರಲಿಲ್ಲ ಅಂತಂದರೆ ಶುಗರ್ ಬರುತ್ತೆ. ಮತ್ತು ನಿಮ್ಮದು ಲೈಫ್ ಸ್ಟೈಲ್ ಏನು ಪ್ರಾಪರ್ ಆಗಿರಲಿಲ್ಲ ಅಂತಂದರೆ ಅದು ಶುಗರ್ ಬಂದುಬಿಡುತ್ತೆ. ಸೊ ನಾನು ಈಗ ಬಂದಿದೆ ಅದನ್ನು ರಿವರ್ಸ್ ಮಾಡ್ಕೊಳ್ಬೇಕು ಅಂಥವ್ರಿಗೆ ನಾನು ಹೇಳೋದಂದರೆ ಅಲಾಂಗ್ ವಿತ್ ದ ಮೆಡಿಸಿನ್ ಅಂತವ್ರಿಗೆ ಸ್ವಲ್ಪ ತೊಗೊಳ್ಳೇಬೇಕು. ಅಲಾಂಗ್ ವಿತ್ ದ ಮೆಡಿಸಿನ್ ನೀವು ಎಕ್ಸಸೈಸ್ ಮಾಡಿ, ಒಂದು ಪ್ರಾಪರ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಊಟ ಮಾಡೋಕ್ಕೆ, ಅದ್ರ ಪ್ರಕಾರ ಹೋಗಿ. ಆ್ಯಂಡ್ ಸ್ಲೀಪ್ ಪ್ಯಾಟರ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಅದಕ್ಕೆ ಬಿಟ್ಟು ಜಂಕ್ಸು ಹೊರಗಡೆ ತಿಂಡಿ ಎಲ್ಲ ರೆಡ್ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮದೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಹೊಟ್ಟೆ ಎಷ್ಟು ಹಸಿವಿದೆ, ನಿಮ್ಮದು ಹೊಟ್ಟೆ ಭಾಗಕ್ಕೆ ಎಷ್ಟು ಸಾಕಾಗುತ್ತೆ ಅಂತ. ಸೊ ಬೇಸ್ಡ್ ಆನ್ ದಟ್ ನಿಮ್ಮ ಡಾಕ್ಟರ್ ಹತ್ರನೂ ಕನ್ಸಲ್ಟ್ ಮಾಡಿ, ಅವರು ಹೇಳ್ತಾರೆ. ಈಗ ಕೆಲವೊಂದು ಊಟ ಆಹಾರದಲ್ಲೇ ಇರುತ್ತೆ, ಕೆಲವೊಂದು ಗುರು ಪದಾರ್ಥ ಅಂತ ಹೇಳ್ತೀವಿ, ಕೆಲವೊಂದು ಲಘು ಅಂತ ಹೇಳ್ತೀವಿ. ಸೊ ಗುರು ಪದಾರ್ಥ ನಿಮ್ಗೆ ಡೈಜೆಷನ್ ಆಗೋಕ್ಕೆ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ, ಲಘು ಇರೋದು ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ಗುರು ಆಹಾರನ ಸ್ವಲ್ಪ ಮಿತವಾಗಿ ಉಪಯೋಗಿಸಿ, ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ವಿ. ಲಘು ಇರೋದನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅಂದರೆ ಹೊಟ್ಟೆ ಭಾರ ಆಗೋಷ್ಟೆಲ್ಲ ಊಟ ಮಾಡಬಾರ್ದು. ಮಿಕ್ಕಿದ್ದು ನಿಮಗೆ ಡಯಟ್ ನಿಮ್ಮದು ಆಯುರ್ವೇದಿಕ್ ಡಾಕ್ಟರ್ ಹೇಳ್ಕೊಡ್ತಾರೆ, ಅದ್ರ ಪ್ರಕಾರ ನೀವು ತೊಗೊಂಡ್ರೆ ವಿತ್ ಆಲ್ ದ ಮೆಡಿಸಿನ್ಸ್ ಆ್ಯಂಡ್ ಎಕ್ಸಸೈಸಸ್ ಆ್ಯಂಡ್ ಚೇಂಜ್ ಆನ್ ಅವರ್ ಲೈಫ್ ಸ್ಟೈಲ್ ನೀವು ಡೆಫಿನೆಟ್ಲಿ ಲೈಕ್ ಯಾವುದೇ ಥರದ್ದು ಎಷ್ಟೇ ಕ್ರೋನಿಕ್ ಇದ್ದರೂ ನೀವು ಅದನ್ನು ರಿವರ್ಸ್ ಮಾಡ್ಬೋದು. ಸೊ ಇವಾಗ ಆಲ್ರೆಡಿ ನೀವು ಡಯಾಬಿಟಿಕ್ ಇದ್ದೀರಾ ಆ್ಯಂಡ್ ನೀವು ಅಲೋಪ್ಯಾಥಿಕ್ ಮೆಡಿಸಿನ್ಸ್ ತೊಗೋತಿದ್ದೀರಾ ಅಂಥವ್ರಿದ್ರು, ಅಂಥವ್ರಿಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಮೆಡಿಸಿನ್ನ ತೊಗೋಬೋದು. ಮತ್ತು ಗ್ರ್ಯಾಜುವಲಿ ನೀವು ಸಿಮ್ಟಮ್ಸ್ ಎಲ್ಲ ರೆಡ್ಯೂಸ್ ಆಗ್ತಿದ್ದಂಗೆ ನೀವು ಅಲೋಪ್ಯಾಥಿಕ್ ಮೆಡಿಸಿನ್ದು ಡೋಸೇಜ್ ಆದರೂ ರೆಡ್ಯೂಸ್ ಮಾಡಿಕೊಂಡು ಗ್ರ್ಯಾಜುವಲಿ ನಿಮ್ಮದು ಕೇಳಿಕೊಂಡು ಶುಗರ್ ಲೆವೆಲ್ಸ್ ನೋಡಿಕೊಂಡು ಮೆಡಿಸಿನ್ ಸರ್ಟೆನ್ ಟೈಮ್ ಆದಮೇಲೆ ಸ್ಟಾಪ್ ಕೂಡ ಮಾಡ್ಬೋದು, ಒನ್ಸ್ ನಿಮ್ಮ ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಬಂದಮೇಲೆ. ಮತ್ತು ನಿಮಗೆ ಜಾಸ್ತಿ ಮಾಹಿತಿ ಬೇಕಾದರೆ ನೀವು ಬೋಗಾದಿಯಲ್ಲಿರೋರು SNE ಆಯುರ್ವೇದ ಫಾರ್ಮಸಿಗೆ ವಿಸಿಟ್ ಮಾಡಿ ಮಾಹಿತಿ ಪಡ್ಕೋಬೋದು, ಅಥವಾ ಡೈರೆಕ್ಟ್ ಕನ್ಸಲ್ಟೇಷನ್ ಕೂಡ ಮಾಡ್ತಾರೆ, ಅಲ್ಲಿ ಕನ್ಸಲ್ಟ್ ಮಾಡಿ ಮೆಡಿಸಿನ್ನ ತೊಗೋಬೋದು.